ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಾರಾಯಣಾಯ ನಲಿನ ಯತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ನಾರಾಯಣಾಯ ನಮಃ. ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಆತ್ಮೀಯರೇ, ಇಂದಿನ ದಿವಸದ ಭಗವತಿ ಸಂಕಲ್ಪ ಪಂಚಾಂಗ ಹೇಗಿದೆ ನೋಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಆಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ರೇವತಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶುಭನಾಮ ಯೋಗ ಇದೆ. ವಿಷ್ಟೀಕರಣ ಇರತಕ್ಕಂಥದ್ದು. ವಾರ ಶನಿವಾರ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಶನಿವಾರವಾದ್ದರಿಂದ 7.5 ಪಂಚಮ ಶನಿ, ಅಷ್ಟಮ ಶನಿ, ಕುಟುಂಬ ಶನಿ ಇವರೆಲ್ಲ ನಡೀತಾ ಇರತಕ್ಕಂಥವರು ಶನೇಶ್ವರನ ಪೂಜೆಯನ್ನು ಮಾಡಿಕೊಳ್ಬೇಕು. ಜೊತೆಯಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಇಂದಿನ ದಿವಸದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಾಧಾರಣವಾಗಿ ಗ್ರಹಚಾರ ಕೆಟ್ಟವರಿಗೆ ಹಾಗೆ ದಿವಸವೂ ಸಹಿತವಾಗಿ ಕಷ್ಟದಾಯಕವಾಗಿರ್ತದೆ. ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು. ಅದು ನಮ್ಮ ರಾಶಿಗೆ ಅನುಗುಣವಾಗಿ. ಹಾಗಿದ್ದಾಗ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ನೋಡೋಣ. ಮೊದಲು ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಹೇಗೆ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿ ಶೂನ್ಯ ರಾಶಿಯಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿ ಶೂನ್ಯ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 4 ರಾಶಿಗಳು ಶೂನ್ಯ ರಾಶಿ, ಯಾವುದೇ ಗ್ರಹಗಳಿಲ್ಲ. ಕುಜನು ಮಕರ ರಾಶಿಯಲ್ಲಿ ಋಚಕ ಯೋಗದಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ, ಋಚಕ ಯೋಗದಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಶುಕ್ರ ಇದ್ದಾನೆ, ಬುಧನಿದ್ದಾನೆ, ರಾಹು ಇದ್ದಾನೆ, ರವಿ ಇದ್ದಾರೆ. ಈ ಸಂದರ್ಭದ ಲಗ್ನವು ಕುಂಭ ಲಗ್ನವೇ ಆಗಿರತಕ್ಕಂಥದ್ದು. ಮಾಂದಿಯು ಉದಯವಾಗಿದೆ. ಮೀನರಾಶಿಯಲ್ಲಿ ಚಂದ್ರ ಮತ್ತು ಶನಿಯರ ಯುತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಹೇಗೆ ಇವತ್ತಿನ ದಿವಸ. ಮೊದಲು ಮೇಷರಾಶಿ. ಅಶ್ವಿನಿ ಭರಣೆ ಕೃತಿಕಾ ಪಾದಂ ಮೇಷ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದ 1ನೇ ಪಾದದವರೆಗೆ ಸುಖಾಧಿಪತಿ ವ್ಯಯದಲ್ಲಿದ್ದಾನೆ. ಅಂದ್ರೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆರೋಗ್ಯದಲ್ಲಿ ಏರುಪೇರು, ದೇಹದಲ್ಲಿ ಏನೋ ಒಂದು ರೀತಿಯಂತಹ ಅಲವರಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಯಾಕೆಂದ್ರೆ ಸುಖಾಧಿಪತಿಯ ವ್ಯಯದಲ್ಲಿದ್ದಾನೆ. ಲಾಭಭಾವದಲ್ಲಿ ರಾಹು ಇದ್ದಾನೆ. ಬೆನ್ನು ನೋವು ಕೆಲವರಿಗೆ ಕತ್ತು ನೋವು, ಕೆಲವರಿಗಂತೂ ಸಂಕಟ ಒಂದು ರೀತಿ ಏನಾಗ್ತದೆ ದೇಹದಲ್ಲಿ ಹೇಳುವಂತಹ ಭಾವನೆ, ಇದೆಲ್ಲ ತೋರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಳ್ಳೇದಿಲ್ವ ಆಗಿದ್ರೆ ಉದ್ಯೋಗಸ್ಥರಿಗೆ, ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯದಾಗುವಂಥ ಯೋಗದ ಫಲ. ದೋಷಕ್ಕೆ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ಸೇವೆ. ಸಂಖ್ಯೆ 8, ಸಂಖ್ಯೆ 9, ಕೆಂಪು ಬಣ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಕೆಂಪು ಬಣ್ಣದ ಹಸುವಿಗೆ ಗೋಗ್ರಾಸವನ್ನು ನೀಡಿ ಕಷ್ಟ ಪರಿಹಾರವಾಗ್ತದೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಧನ ಸಮೃದ್ಧಿ. ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಭಾಗ್ಯ. ಕೌಟುಂಬಿಕ ಕಲಹ ಕೆಲವರಿಗೆ. ಪಂಚಮಾಧಿಪತಿ ಕರ್ಮಭಾವದಲ್ಲಿದ್ದರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ, ಮಾಂದ್ಯಯುತರಾಗಿದ್ದರಿಂದ ಕರ್ಮದಲ್ಲೇ ಮಾಂದ್ಯ ಇದ್ದದರಿಂದ ಉದ್ಯೋಗದಲ್ಲಿ ಕಿರಿಕಿರಿ, ಕೆಲವರಿಗೆ ಉದ್ಯೋಗ ಬದಲಾವಣೆ, ಕೆಲವರಿಗೆ ಉದ್ಯೋಗವೇ ಹೋಗುವ ಲಕ್ಷಣಗಳು. ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ಮೇಲಿದ್ದದ್ದರಿಂದ ದೃಷ್ಟಿದೋಷ. ಇದೆಲ್ಲ ಪರಿಹಾರಕ್ಕೆ ನೀವು ಬಿಳಿ ಬಣ್ಣದ ವಸ್ತ್ರ, ಪೂರ್ವ ದಿಕ್ಕಿನಲ್ಲಿಯ ದೇವರ ದರ್ಶನ ಅಥವಾ ಪೂರ್ವ ದಿಕ್ಕಿನಲ್ಲೇ ಇರತಕ್ಕಂತಹ ಉದ್ಯಾನವನದಲ್ಲಿ ಆರಾಮ ಶಾಲೆಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ತಿರುಗಾಟ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಅನುಕೂಲವಾಗ್ತದೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯೇ ಭಾಗ್ಯಭಾವದಲ್ಲಿದ್ದಾನೆ. ರಾಹುವಿನ ಜೊತೆಯಲ್ಲಿದ್ದಾನೆ. ಸ್ವಲ್ಪ ಭಾಗ್ಯಕ್ಕೆ ತೊಂದರೆ, ಹಾಗಂತ ನಿಪುಣ ಯೋಗ ಇದೆ. ಪಿತೃಕಾರಕನಂತಹ ರವಿಯ ಜೊತೆಯಲ್ಲಿದ್ದಾನೆ. ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ ಇದ್ದರೆ ಅವರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ನೀವೇನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಅದರಲ್ಲಿ ಯಶಸ್ಸನ್ನು ಕಾಣುವಂತಹ ಯೋಗ. ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗುವಂತಹ ಲಕ್ಷಣ. ಸ್ತ್ರೀಯರಿಂದ ಅನುಕೂಲವಾಗ್ತದೆ. ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕಾಗಿ ನೀವು ಏನು ಮಾಡಬೇಕು, ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರದಿಂದ ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಚಂದ್ರ ಭಾಗ್ಯಭಾವದಲ್ಲಿದ್ದಾನೆ. ಕೆಲವರಿಗೆ ಭಾಗ್ಯವೃದ್ಧಿ,
ಕೆಲಸಗಾರರಿಗೆ ಸ್ವಲ್ಪ ಸಂಕಷ್ಟಗಳ ಕಾಲ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ. ಕೆಲವರಿಗೆ ಪಶುಗಳಿಂದ ತೊಂದರೆ ಉಂಟಾಗ್ತದೆ. ಸಾಕು ಪ್ರಾಣಿಗಳಿಗೆ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕೃಷಿ ವಲಯದಲ್ಲಿ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣ. ಭಾಗ್ಯದಲ್ಲಿ ಚಂದ್ರ ಇದ್ದದರಿಂದ, ಆದ್ರೆ ಶನಿ ಮಹಾತ್ಮ ಇದ್ದಾನೆ, ಸ್ವಲ್ಪ ಹುಷಾರಾಗಿರಿ. ದೋಷ ಪರಿಹಾರಕ್ಕಾಗಿ ಶನಿ ಪೀಡೆ ಪರಿಹಾರಕ್ಕೆ ದಶರಥಕೃತ ಶನೇಶ್ವರ ಸ್ತೋತ್ರ ಹೇಳುವಂತಹ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ. ಅಥವಾ ಸಾಧ್ಯವಾದರೆ ನೀಲಾಂಜನ ಸಮಾಭಾಸಂ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳು. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣ ಆಗಿ ಬರ್ತದೆ. ದಕ್ಷಿಣ ಪೂರ್ವದಲ್ಲಿ ನಿಮ್ಮ ವ್ಯವಹಾರ. ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಎಲ್ಲ ಗ್ರಹಗಳು ಸೇರ್ಕೊಂಡ್ಬಿಟ್ಟಿದೆ. ಹೀಗಾಗಿ ಗಂಡ ಹೆಂಡತಿಯರ ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಗಳು, ದಾಂಪತ್ಯದಲ್ಲಿ ಕಲಹ ಉಂಟಾಗ್ತದೆ, ಮನಸ್ತಾಪ ಉಂಟಾಗ್ತದೆ. ಸಂಸಾರ ದೂರ ಇರುವಂತಹ ಸನ್ನಿವೇಶ ಬರಬಹುದು. ಸಂಸಾರದಿಂದಲೇ ದೂರ ಇರುವಂತಹ ಸನ್ನಿವೇಶವೂ ಹೌದು. ಜೊತೆಯಲ್ಲಿ ಕಷ್ಟ, ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಪಿತೃಕೋಪ ಕಾಣಿಸುವಂತಹ ಸಾಧ್ಯತೆ. ಕೆಲವರಿಗೆ ಪಿತೃದೋಷ ಇರ್ತದೆ, ಪರಿಹಾರ ಮಾಡ್ಕೊಂಡಿರೋದಿಲ್ಲ. ಕೆಲವರಿಗೆ ಪಿತೃಕೋಪ ಕಾಣಿಸುವಂತಹ ಸಾಧ್ಯತೆ ಇದೆ. ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಮುಟ್ಟುಗೋಲಾಗುವಂತಹ ಸಾಧ್ಯತೆ ಬರೋದಿಲ್ಲ. ಪರಿಹಾರಾರ್ಥವಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಅಷ್ಟಮ ಶನಿ, ನಿಮಗೆ ಶನಿ ಶಾಂತಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಅಥವಾ ಧರಿಸಿ. ಗೋಧಿಯನ್ನು ಇವತ್ತಿನ ದಿವಸ ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ 1ರ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಶುಭವಾಗ್ತದೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶನಿ ಚಂದ್ರ ಯೋಗ. ಚಂದ್ರನ ದೃಷ್ಟಿ ಒಳ್ಳೆಯದಲ್ವಾ? ಚಂದ್ರನ ದೃಷ್ಟಿ ಬಿತ್ತು ಅಂದರೆ ಕೆಲಸ ಕಾರ್ಯದಲ್ಲಿ ಯಶಸ್ಸು. 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಶನಿ ಮಹಾತ್ಮನ ದೃಷ್ಟಿ ಬಿತ್ತು ಅಂದರೆ ವ್ಯವಹಾರಗಳು ಕೆಟ್ಟು ಹೋಗ್ತದೆ. ಕಾಕ ದೃಷ್ಟಿ. ಇವತ್ತು ಶನಿವಾರವಾಗಿದೆ. ಸಾಧ್ಯವಾದರೆ ಶನೀಶ್ವರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ಜೊತೆಯಲ್ಲಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಯಶಸ್ಸಿಗಾಗಿ ನೀವು ಶನಿ ಸಿಂಗಾಪುರಕ್ಕೆ ಹೋಗಿ ಬನ್ನಿ ಅಥವಾ ಎಳ್ಳೆಣ್ಣೆ ದಾನ ಮಾಡ್ಕೊಳ್ಳಿ, ಯಶಸ್ಸು ಉಂಟಾಗ್ತದೆ. ಪರಿಹಾರಾರ್ಥವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ. ಪರಿಹಾರಾರ್ಥವಾಗಿ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಜೊತೆಯಲ್ಲಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ 5ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾದಂತಹ ಕುಜ 4ನೇ ಮನೆಯಲ್ಲಿದ್ದಾನೆ, ವಾಹನ ಸ್ಥಾನದಲ್ಲಿ. ಕೆಲವರು ವಾಹನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಗುರುದೃಷ್ಟಿ ಇದೆಯಲ್ಲ. ಕೆಲವರಿಗೆ ವಾಹನ ರಿಪೇರಿ, ದೂರ ಪ್ರಯಾಣದಿಂದ ವಾಹನದಲ್ಲಿ ಸ್ವಲ್ಪ ಹೊಗೆ ಅಥವಾ ಯಾವುದಾದ್ರೂ ಗೇರ್ ಕಟ್ಟಾಗಿ ಹೋಗೋದು, ಅವುಗಳಿಂದ ತೊಂದರೆ ಉಂಟಾಗೋದು, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ಸಾಧಾರಣವಾಗಿ ಭಾಗ್ಯಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಕೆಲಸ ಕಾರ್ಯಗಳು ಅನುಕೂಲವಾಗಿ ನಿಮ್ಮ ಹಿತಕರವಾಗಿ ಆಗ್ತದೆ. ನಿಮಗೇನಾದರೂ ತಂದೆ ತಾಯಿಯರು ಹಿರಿಯವರಿದ್ದಾರೆ, ಹಿರಿಯವರ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಬಿಳಿ ಬಣ್ಣದ ಹಸುಗಳಿಗೆ ಇವತ್ತಿನ ದಿವಸ ಅಕ್ಕಿಯನ್ನು ಗ್ರಾಸವಾಗಿ ಕೊಡುವುದರಿಂದ ಅಥವಾ ಹೊಸ ವಸ್ತ್ರವನ್ನು, ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಅಕ್ಕಿ ದಾನವನ್ನು ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಕುಜನು ತೃತೀಯ ಭಾವದಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ಆದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು, ವೃತ್ತಿಯಲ್ಲಿ ಯಶಸ್ಸು, ಮಾನಸಿಕವಾದಂತಹ ನೆಮ್ಮದಿ, ಕೌಟುಂಬಿಕವಾಗಿ ಕಲಹ ನಿವಾರಣೆ, ಜೊತೆಯಲ್ಲಿ ದೂರದ ಬಂಧುಗಳಿಂದ ಕರೆ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿಸುವುದರಿಂದ, ದಾನ ಮಾಡುವುದರಿಂದ, ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಅಥವಾ ದೂರ ಪ್ರಯಾಣವನ್ನು ಮಾಡುವುದರಿಂದ, ವ್ಯವಹಾರವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 9, ಬಳಸಿಕೊಳ್ಳಿ. ಇವತ್ತಿನ ದಿವಸ ಅನುಕೂಲ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ, ಯೋಗಕಾರಕನಾಗಿದ್ದಾನೆ. ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಪರಿಹಾರವಾಗ್ತದೆ. ಜೊತೆಯಲ್ಲಿ ಬಂಧು ಬಾಂಧವರು ಒಟ್ಟುಗೂಡುವಂತಹ ಸಾಧ್ಯತೆ, ಆಡಂಬರದ ವಸ್ತುಗಳನ್ನು ಖರೀದಿಸುವಂತಹ ಸಂದರ್ಭ, ಮನೆಯಲ್ಲಿ ಗೃಹಾಲಂಕರಣ ವಸ್ತುಗಳನ್ನು ಇಡುವಂತಹ ಲಕ್ಷಣ. ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು? 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಶನೇಶ್ವರ ಶಾಂತಿಯನ್ನು ಮಾಡ್ಕೊಳ್ಳಿ. ಸ್ವಲ್ಪ ಎಳ್ಳದಾನ ಅಥವಾ ಕಪ್ಪು ವಸ್ತ್ರದಾನ ಅಥವಾ ಕಪ್ಪು ಹಸುಗಳಿಗೆ ನೀವು ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಅಪಘಾತದ ಲಕ್ಷಣಗಳು ದೂರವಾಗ್ತದೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಧನುರಾಶಿಯವರಿಗೆ ಇಂದಿನ ದಿವಸ ಕ್ಷೇಮ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಶನಿ ಮಹಾತ್ಮ ನಿಮ್ಮ ರಾಶಿಯಾಧಿಪತಿ ತೃತೀಯದಲ್ಲಿದ್ದಾನೆ.
ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ, ಬಾಧಾಧಿಪತಿ. ಸ್ವಲ್ಪ ರಾಶಿಯಲ್ಲಿ ಕುಜ ಇದ್ದಾಗ ಏನು ಮಾಡ್ತಾನೆ, ಕ್ಷತತನು ಶರೀರವನ್ನು ಜರ್ಜರಿತ ಮಾಡ್ತಾನೆ. ಕೆಲವರಿಗೆ ದೇಹವೇ ಜರ್ಜರಿತವಾಗುವಂತಹ ಲಕ್ಷಣ, ಏನಾದರೂ ಬಿದ್ದು ಪೆಟ್ಟು ಮಾಡ್ಕೊಳ್ತೀರಿ, ಅಪಘಾತದಿಂದ ತೊಂದರೆ ಆಗುವಂತಹ ಲಕ್ಷಣ, ಅಥವಾ ಯಾರೊಂದಿಗೋ ಹೊಡೆದಾಡಿ ಪೆಟ್ಟು ಬೀಳುವಂತಹ ಸಾಧ್ಯತೆ, ತಲೆಗೆ ಏಟು ಬೀಳುವಂತಹ ಲಕ್ಷಣ. ಸ್ವಲ್ಪ ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರು. ಗುರುಬಲ ಇಲ್ಲವಲ್ಲ, ಸಪ್ತಮಾಧಿಪತಿ ತೃತೀಯದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ಅಣ್ಣ ತಮ್ಮಂದಿರ ಜಗಳ, ಹೀಗಾಗಿ ಸ್ವಲ್ಪ ಬಹಳಷ್ಟು ಮಟ್ಟಿಗೆ ಜಾಗೃತಿಯೇ ಬೇಕು. ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿಕೊಳ್ಳೋದು ಒಳ್ಳೆಯದು. ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಉತ್ತಮ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿದರೆ ಅನುಕೂಲ, ಅಥವಾ ಉತ್ತರ ದಿಕ್ಕಿನ ಪ್ರಯಾಣದಿಂದ ನಿಮಗೆ ಇವತ್ತಿನ ದಿವಸ ಕ್ಷೇಮ ಇದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, ಬಳಸ್ಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶನಿ ಮಹಾತ್ಮ ದ್ವಿತೀಯದಲ್ಲಿದ್ದಾನೆ. ಕುಟುಂಬ ಶನಿ, ಕುಟುಂಬದವರಿಗೆಲ್ಲ ಶನಿಯ ಕಾಟ. ಪಂಚಮದಲ್ಲಿ ಗುರು ಇದ್ದು ನೋಡ್ತಾ ಇದ್ದಾನೆ. ಕೆಲವರು ಮಂಗಲ ಕಾರ್ಯವನ್ನು ಮಾಡಬೇಕು, ಮಂಗಲತರವಾದಂತಹ ವಸ್ತುಗಳನ್ನು ಖರೀದಿಸಬೇಕು, ಮನೆಯನ್ನು ಸುಂದರವಾಗಿ ಇಟ್ಕೊಳ್ಬೇಕು, ಜೊತೆಯಲ್ಲಿ ಮನೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು, ಬಂಧು ಬಾಂಧವರನ್ನ ಮನೆ ಕರೀಬೇಕು, ಕೆಲವರಿಗೆ ಅವರನ್ನ ಗೌರವಿಸಬೇಕು ಅನ್ನುವಂತಹ ಭಾವನೆಯೂ ಇರ್ತದೆ. ಅದರಿಂದ ಸಾಕಷ್ಟು ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆಗಳು. ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ವಿಶೇಷವಾಗಿ ಆಚರಣೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಶನಿ ಚಂದ್ರ ಯೋಗ ಸ್ವಲ್ಪ ಕಷ್ಟದಾಯಕವಾಗಿರತಕ್ಕಂತಹದ್ದು. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಮಾಡಿದ ಕೆಲಸ ಕಾರ್ಯಗಳೆಲ್ಲ ಅರ್ಧಂಬರ್ಧ ವಿಘ್ನ, ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ಲ, ಕೋರ್ಟ್ನಲ್ಲಿ ವ್ಯಾಜ್ಯದಲ್ಲಿ ಜಯ ಇಲ್ಲ, ಆಸ್ತಿಯ ವಿಚಾರದಲ್ಲಿ ಮತ್ತೆ ಕೋರ್ಟ್ನಲ್ಲಿ ವ್ಯಾಜ್ಯ ಮುಂದೆ ಹೋಗುವಂತಹ ಸಾಧ್ಯತೆ, ಕುಟುಂಬದಲ್ಲಿ ಕ್ಲೇಶಗಳು. ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವನದುರ್ಗಾದೇವಿಯ ಆರಾಧನೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ, ಅದರಿಂದ ಇವತ್ತಿನ ದಿವಸ ವನದುರ್ಗಾ ಪೂಜೆಯನ್ನು ಮಾಡಿಕೊಳ್ಳಿ. ವನದುರ್ಗಾ ತಾಯಿಯನ್ನು ನೀವು ಆರಾಧಿಸುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಇಂದಿನ ದಿವಸ 12 ರಾಶಿಯವರು ಇವತ್ತಿನ ಕಷ್ಟದೋಷ ನಿವಾರಣೆಗೆ ನವಗ್ರಹ ವೃಕ್ಷಗಳಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಇಂದಿನ ದಿವಸದ ಮಂತ್ರ ಶ್ರೀ ಹನುಮತೆ ನಮಃ, ಆಂಜನೇಯನ ಮಂತ್ರ. ಇದನ್ನು ಸಾಧ್ಯವಾದರೆ ಇವತ್ತಿನ ದಿವಸ 2100 ಜಪವನ್ನು ಮಾಡಿಕೊಳ್ಳಿ. ಕೊನೆ ಪಕ್ಷ 108 ಆದರೂ ಮಾಡಬೇಕು. ಮಾಡಿಕೊಂಡಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಈ ದಿವಸ ಶುಭ ದಿವಸವಾಗ್ತದೆ 12 ರಾಶಿಯವರಿಗೆ. ಇಂದು ಶನಿವಾರವಾಗಿದೆ. ಶನಿ ಮಹಾತ್ಮನ ದೃಷ್ಟಿ ಬಿತ್ತು ಅಂದರೆ ಅತಿ ಕಷ್ಟ ಉಂಟಾಗ್ತದೆ. ಎಷ್ಟೋ ಜನರು ಅತಿ ಕಷ್ಟದಿಂದ ನರಳುತ್ತೀರಿ. ಮನೆ ವ್ಯವಹಾರದಲ್ಲಿ, ಮಕ್ಕಳ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಜೊತೆಯಲ್ಲಿ ವಿದೇಶದ ವಿಚಾರದಲ್ಲಿ, ಪ್ರತಿಯೊಂದರಲ್ಲೂ ಸಹಿತವಾಗಿ ಒಂದು ಸಮಸ್ಯೆಗಳು. ರಾಜಕೀಯದಲ್ಲಿರತಕ್ಕಂಥವರಿಗೆಲ್ಲ ಕಷ್ಟದ ಕಾಲವಾಗಿರ್ತಕ್ಕಂಥದ್ದು. ಬೆಳಗಾದ್ರೆ ಸಾಕು ರಾಜಕಾರಣ. ಆದ್ದರಿಂದ ಈ ಶನಿ ಮಹಾತ್ಮನ ದೃಷ್ಟಿ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ. ಸಾಧ್ಯವಾದರೆ ಒಂದು 23,000 ಶನಿ ಜಪ, ದಶಾಂಶ ಕ್ರಮದಲ್ಲಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಶನಿ ದೋಷ ನಿವಾರಣೆಯಾಗ್ತದೆ. ಅಥವಾ ಶನಿ ಸಿಂಗಾಪುರಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಬನ್ನಿ, ಆಗಲೂ ನಿಮ್ಮೆಲ್ಲರ ಕಷ್ಟ ನಿವಾರಣೆ ಆಗುವಂತಹ ಸಂದರ್ಭ. ಶನಿ ಮಹಾತ್ಮ ಇದ್ದಾನೆ ಅಂದರೆ ಏನು? ಕಾಗೆಗಳು ನಿಮ್ಮ ಮನೆಯಲ್ಲಿ, ಪಿತೃದೇವತೆಗಳು ಕೋಪಿಷ್ಠರಾಗ್ತಾರೆ, ಅಪಘಾತ ಇತ್ಯಾದಿಗಳಾಗುವಂತಹ ಲಕ್ಷಣಗಳು, ಅನಿರೀಕ್ಷಿತವಾಗಿ ಹಲವಾರು ತೊಂದರೆಗಳಿಗೆ ಸಿಕ್ಕಾಕೊಂಡು ಬಿಡ್ತೀರಿ. ಕೋರ್ಟ್ ಕಚೇರಿ ವ್ಯಾಜ್ಯ, ಅದರಿಂದ ಬಿಡಿಸಿಕೊಂಡು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಸಮಸ್ಯೆಗಳು ಬರುವಂತಹದ್ದು ಈ ಶನಿ ಮಹಾತ್ಮನ ಕಾಟದಿಂದ. ಪರಿಹಾರಕ್ಕೆ ಶನಿ ಶಾಂತಿಯೇ ಅಗತ್ಯ. ಅಥವಾ ಪ್ರತಿ ದಿವಸ ಸ್ವಲ್ಪ ಎಳ್ಳನ್ನು ದಾನ ಮಾಡಿ, ಅಥವಾ ಶನಿವಾರದಂತೆ ಎಳ್ಳೆಣ್ಣೆಯಿಂದ ಶನಿದೇವರಿಗೆ ದೀಪ ಹಚ್ಚೋದ್ರಿಂದ, ಅಥವಾ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಕಪ್ಪು ದಾರದಿಂದ ಗಂಟು ಮಾಡಿ ಕಪ್ಪು ದಾರವನ್ನೇ ಸುತ್ತಿ ಎಳ್ಳೆಣ್ಣೆಯಲ್ಲಿ ಅದ್ದಿ ಅದನ್ನು ಶನಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೀಪ ಹಚ್ಚುವುದರಿಂದ ನಿಮಗಿರ್ತಕ್ಕಂತಹ ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಂದೇ ಸರಿ ಎಲ್ಲವೂ ಸಾಧ್ಯ ಆಗುವುದಿಲ್ಲ. ಸಾಧ್ಯವಾದಾಗ ಸಾಧ್ಯವಾದಷ್ಟನ್ನು ಮಾಡಿಕೊಂಡರೆ ಎಲ್ಲವೂ ನಿಮಗೆ ಸಾಧ್ಯ. ಶುಭಕ್ಕೋಸ್ಕರವಾಗಿ ಶನೇಶ್ವರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ನಮ್ಮ ನಂಬರ್ ಎಲ್ಲ ಬರ್ತಾ ಇದೆ, ಬೇಕಾದರೆ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಿತ್ರರಿಗೆ, ಹಿತಮಿತ್ರರಿಗೆ ಎಲ್ಲರಿಗೂ ಸಹಿತವಾಗಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಅದರಿಂದ ಸಾಕಷ್ಟು ಜನರಿಗೆ ಪ್ರಚಾರಕ್ಕೆ ಸಿಗ್ತದೆ, ಪ್ರಚಾರವಾಗ್ತದೆ. ಭಗವತಿ ಸಂಕಲ್ಪದಲ್ಲಿ ಗೋಪಾಲಕೃಷ್ಣ ಶರ್ಮಾ ಗುರೂಜಿ. ಹರೇ ರಾಮ. ಶುಭವಸ್ತು.